ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಬಂದಂತ ಪಿಡಿಒರವರಿಗೆ ಏಕಾಏಕಿ ಏರು ಧ್ವನಿಯಲ್ಲಿ ನಾಗರಾಜ್ರವರು ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಹಲ್ಲೆ ಸಹ ಮಾಡ್ತಾರೆ. ಆಮೇಲೆ ಅವರ ಒಂದು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸ್ತಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಈ ರೀತಿ ಗೂಂಡಾ ವರ್ತನೆ ತೋರಿರ್ತಕ್ಕಂಥ ನಾಗರಾಜ್ರವ್ರಿಗೆ ಮತ್ತು ಮುನೇಕ್ ರೆಡ್ಡಿರವ್ರಿಗೆ ಕೆಲವರು ಬೆಂಬಲ ಸೂಚಿಸಿ ಕಾಪಾಡ್ತಾ ಇದ್ದಾರೆ. ಬಂಧಿಸಿ 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 ಆರೋಪಿಯನ್ನು ಬಂಧಿಸಿ. We want justice. We want justice. ಒಂದು ಮಾಡಿರೋದನ್ನ ನಾವೆಲ್ಲ ವಿಡಿಯೋದಲ್ಲಿ ನೋಡ್ಬೋದಾಗುತ್ತೆ. ಈ ದಿನ ಸರ್ಕಾರಿ ನೌಕರರಿಗೆ ಯಾವುದೇ ರಕ್ಷಣೆ ಇಲ್ದಂಗೆ ಆಗಿದೆ. ಮೇಲಾಗಿ ಮಹಿಳಾ ನೌಕರರು, ಮಹಿಳಾ ಪಿಡಿಒರು ಅಟ್ಲೀಸ್ಟ್ ಮಹಿಳೆಯರ ಬಳಿ ಯಾವ ರೀತಿ ಮಾತಾಡಬೇಕನ್ನೋ ಒಂದು ಸೆನ್ಸ್ ಇಲ್ದಂಗೆ ಆ ವಿಡಿಯೋದಲ್ಲಿ ನಾವು ನೋಡ್ಬೋದಾಗಿರ್ತದೆ. ಅವರ ಸ್ವಂತ ಮನೆಯವರಾದರೆ ಈ ರೀತಿ ಮಾಡ್ತಾರ, ಅವರ ಕುಟುಂಬದವ್ರು ಇದ್ರೆ ಈ ರೀತಿ ಮಾಡ್ತಾಯಿರ, ಅವ್ರ ಕುಟುಂಬದವರು ಸಹ ಯಾರಾದರೂ ಸರ್ಕಾರಿ ನೌಕರರು ಇರ್ಬೋದು, ಅವ್ರ ಬಳಿ ಹೀಗೆ ನಡ್ಕೊಂತಾರ ಅನ್ನೋದನ್ನ ಈ ದಿನ ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ಅಧಿಕಾರಿಗಳು ವಿಶೇಷವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಈ ರೀತಿ ಭಯದ ವಾತಾವರಣ ಸೃಷ್ಟಿಯಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಮ್ಮ ಮೇಲಧಿಕಾರಿಗಳು, ಮಾನ್ಯ ಸರ್ಕಾರ ಎಲ್ಲರೂ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಮಹಿಳಾ ಅಧಿಕಾರಿಗಳಿಗೆ ಮತ್ತು ಪಂಚಾಯಿತಿ ಎಲ್ಲಾ ಸಿಬ್ಬಂದಿಯವರಿಗೆ ರಕ್ಷಣೆ ಕಲ್ಪಿಸೋದ್ರಲ್ಲಿ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು. ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ನನಗೆ ತುಂಬ ಮಾನಸಿಕವಾಗಿ ಮತ್ತೆ ಅಲ್ಲಿ ಕೆಲಸ ನಿರ್ವಹಿಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಹಳಷ್ಟು ಡಿಪಾರ್ಟ್ಮೆಂಟ್ಸ್ ಒಂದಿಗೆ ಹೈಯರ್ ಅಥಾರಿಟೀಸ್ ಹೇಳಿ ಕೇಳಬೇಕು, ಜನಪ್ರತಿನಿಧಿಗಳು ಹೇಳಿ ಕೇಳಬೇಕು. ಅಲ್ಲಿ ಯಾರ್ಯಾರು ತುಂಬ ಸಮಸ್ಯೆಗಳಿರ್ತವೆ, ನೀರು ಸಮಸ್ಯೆ, ಲೈಟ್ ಸಮಸ್ಯೆ, ಇನ್ನೊಂದು ಈ ಸೊತ್ತು ಬಹಳಷ್ಟು ಕೆಲಸಗಳು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಬರ್ತಾನೆ ಇರ್ತವೆ. ಆ ಕೆಲಸಗಳು ಮಾಡುವಾಗ ನಮಗೆ ನ್ಯಾಚುರಲಿ ತುಂಬ ಒತ್ತಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ಭಾಳ ಇವಾಗ ಈ ರೀತಿಯಾಗಿ ಕೆಲಸಕ್ಕೆ ನಮಗೆ ತೊಂದರೆ ಮಾಡೋದು, ಭಾಳ ಹಿಂಸೋದು, ಅವಮಾನಕರವಾಗಿ ಮಾತಾಡೋದು ಮತ್ತು ಹಲ್ಲೆ ಮಾಡೋದು ಇದು ಶೋಚನೀಯ. ದಯಮಾಡಿ ಈ ವಿಚಾರ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ವಿಚಾರವಾಗಿ ಲೋಕಾಯುಕ್ತ ಕೊಟ್ಟಿದ್ದ ವಿಚಾರನೂ ಬೇರೆ, ಅವ್ರಿಗೆ ಅಲ್ಲಿ ಬಂದು ಕೇಳೋದು ಬೇರೆ. ಅವರಿಗೆ ನನ್ನನ್ನು ನಿಂದಿಸಬೇಕು ಅನ್ನೋದು ಬಿಟ್ಟರೆ, ಬಟ್ ಅವ್ರಿಗೆ ಯಾವುದು ಪರ್ಟಿಕ್ಯುಲರ್ ಆಗಿ ಅವರು ಇದು ಮಾಡ್ತಾ ಇರ್ತಾರೆ. ಯಾವುದೇ ಒಂದು ವಿಷಯ ಆಗಿದ್ರೆ ನಾನೇ ಅಟೆಂಡ್ ಮಾಡ್ತಾ ಇದ್ದೀನಿ. ಮೇಡಮ್ ಅವ್ರ ಮೇಲೆ ಅಣ್ಣಹಳ್ಳಿ ಗ್ರಾಮದ ನಾಗರಾಜ್ ಎಂಬುವರು ಹಲ್ಲೆ ಮಾಡೋಕ್ಕೆ ಯತ್ನ ಮಾಡಿರ್ತಾರೆ, ಅವಾಚ್ಯ ಶಬ್ದಗಳಿಂದ ಮಾತಾಡಿರ್ತಾರೆ. ಮತ್ತು ಏನು ಆ ವಿಡಿಯೋ ತುಣುಕು ತಾವೆಲ್ಲ ನೋಡಿದ್ರೆ ಇನ್ನೇನು ಹಲ್ಲೆನೇ ಮಾಡಿಬಿಟ್ರೇನೋ ಅನ್ನೋ ಒಂದು ರಭಸದಲ್ಲಿ ಅವ್ರು ಹೋಗಿ ಒಂದು ಮಾಡಿರೋದನ್ನ ನಾವೆಲ್ಲ ವಿಡಿಯೋದಲ್ಲಿ ನೋಡ್ಬೋದಾಗುತ್ತೆ. ಈ ದಿನ ಸರ್ಕಾರಿ ನೌಕರಿಗೆ ಯಾವುದೇ ರಕ್ಷಣೆ ಇಲ್ದಂಗೆ ಆಗಿದೆ. ಮೇಲಾಗಿ ಮಹಿಳಾ ನೌಕರರು, ಮಹಿಳಾ ಪಿಡಿಒರು ಅಟ್ಲೀಸ್ಟ್ ಮಹಿಳೆಯರ ಬಳಿ ಯಾವ ರೀತಿ ಮಾತಾಡಬೇಕನ್ನೋ ಒಂದು ಸೆನ್ಸ್ ಇಲ್ದಂಗೆ ಆ ವಿಡಿಯೋದಲ್ಲಿ ನಾವು ನೋಡ್ಬೋದಾಗಿರ್ತದೆ. ಅವರ ಸ್ವಂತ ಮನೆಯವರಾದರೆ ಈ ರೀತಿ ಮಾಡ್ತಾರ, ಅವರ ಕುಟುಂಬದವ್ರು ಇದ್ರೆ ಈ ರೀತಿ ಮಾಡ್ತಾಯಿರ, ಅವ್ರ ಕುಟುಂಬದವರು ಸಹ ಯಾರಾದರೂ ಸರ್ಕಾರಿ ನೌಕರರು ಇರ್ಬೋದು, ಅವ್ರ ಬಳಿ ಹೀಗೆ ನಡ್ಕೊಂತಾರ ಅನ್ನೋದನ್ನ ಈ ದಿನ ಪ್ರಶ್ನೆ ಮಾಡಬೇಕಾಗಿದೆ. ಏನು ನಮ್ಮ ಪಿಡಿಒರಾದ ಸವಿತಾ ಮೇಲೆ ಏನು ಹಲ್ಲೆಗೆ ಯತ್ನ ಪಡಿಸಿದ್ದಾರೆ ಅದನ್ನು ಸರ್ಕಾರಿ ನೌಕರರ ಸಂಘದಿಂದ ತೀವ್ರವಾಗಿ ಖಂಡಿಸ್ತೇವೆ. ಹಾಗೂ ಅವರ ಜೊತೆ ನಾವು ನಿಲ್ತೇವೆ. ಅವರ ಯಾವುದೇ ಒಂದು ರಕ್ಷಣೆಗಾಗಿ ನಾವು ನಿಲ್ತೇವೆ. ಅವರು ಈಗಾಗಲೇ FIR ಆಗಿ 5 ರಿಂದ 6 ದಿನ ಆಗಿದ್ರೂ ಸಹ ರಾಜಾರೋಷವಾಗಿ ಅವರು ಓಡಾಡ್ಕೊಂಡು ಹೋಗೋದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ FIR ಆಗಿದೆ, ಅವ್ರನ್ನ ಕೂಡಲೇ ಬಂಧನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಹಾಗೂ ಈ ಥರ ಕೃತ್ಯಗಳು ಇನ್ನು ಮುಂದೆ ಆಗಬಾರ್ದು. ನಮಗೆ ರಕ್ಷಣೆ ಕೊಡಬೇಕು ಎಲ್ಲ ನೌಕರರಿಗೆ, ಮುಖ್ಯವಾಗಿ ಮಹಿಳಾ ನೌಕರರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ರಕ್ಷಣೆ ಕೊಡಬೇಕಾದಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದನ್ನು ಪೊಲೀಸ್ ಇಲಾಖೆಗೆ ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಹಾಗೂ ಅವರ ಒಂದು ಏನು ಎಲ್ಲ ಸರ್ಕಾರಿ ನೌಕರರಿಗೆ ರಕ್ಷಣೆಗೆ ಯಾವಾಗಲೂ ಸರ್ಕಾರಿ ನೌಕರರ ಸಂಘ ಇರುತ್ತೆ ಅಂತ ಹೇಳ್ದ
ನಾನು ಮುಗಿಸ್ತಾ ಇದ್ದೀನಿ. ಏನು ಕೋಲಾರ ತಾಲೂಕು ಅಣ್ಣಳ್ಳಿ ಗ್ರಾಮ ಪಂಚಾಯತಿ, ಅದೇ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ನಾಗರಾಜ್ರವರು ಮತ್ತೆ ಮುನಿವೆಂಕಟರೆಡ್ಡಿ ಅನ್ನೋರು ದಿನಾಂಕ 26/26 ಮಧ್ಯಾಹ್ನ ಸುಮಾರು 12:30 ಸಮಯಕ್ಕೆ ಕಚೇರಿಗೆ ಆಗಮಿಸ್ತಾರೆ. ಆಗಮಿಸಿದ ನಂತರ ಆಡಳಿತಾಧಿಕಾರಿ ಸುಬ್ರಹ್ಮಣ್ಯರವರ ಬಳಿ ಬಂದು ಚರ್ಚೆ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ PDO ರವರು ಅವರ ಒಂದು ಕೊಠಡಿಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇವರನ್ನ ಆಡಳಿತಾಧಿಕಾರಿ ಕಚೇರಿಗೆ ಕರೀತಾರೆ. ಅಲ್ಲಿ ಬಂದಂತ PDO ರವರಿಗೆ ಏಕಾಏಕಿ ಏರು ಧ್ವನಿಯಲ್ಲಿ ನಾಗರಾಜ್ರವರು ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಹಲ್ಲೆ ಸಹ ಮಾಡ್ತಾರೆ. ಆಮೇಲೆ ಅವರ ಒಂದು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸ್ತಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಈ ರೀತಿ ಗೂಂಡಾ ವರ್ತನೆ ತೋರಿರ್ತಕ್ಕಂಥ ನಾಗರಾಜ್ರವ್ರಿಗೆ ಮತ್ತು ಮುನಿವೆಂಕಟರೆಡ್ಡಿರವ್ರಿಗೆ ಕೆಲವರು ಬೆಂಬಲ ಸೂಚಿಸಿ ಕಾಪಾಡ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ನಾವು ಮುಖ್ಯವಾದ ಸ್ಥಾನವನ್ನು ಕೊಟ್ಟಿದ್ದೀವಿ. ನಾಗರಾಜ್ರವ್ರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಅವ್ರ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಮುನಿವೆಂಕಟರೆಡ್ಡಿರವ್ರ ಮನೆಯಲ್ಲೂ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ತಾಯಿ ಇದ್ದಾರೆ. ಒಂದು ಕನಿಷ್ಠ ಜ್ಞಾನ ಇಲ್ಲದೆ ಒಂದು ಹೆಣ್ಮಗಳನ್ನ ಈ ರೀತಿ ನಿಲ್ಲಿಸಿರೋದ್ರ ವಿರುದ್ಧ ನಾವು ಸಂಘದ ಎಲ್ಲ ಪದಾಧಿಕಾರಿಗಳು ಅವತ್ತೇ ಬೇಡವರವರ ರಕ್ಷಣೆಗೆ ಧಾವಿಸಿ ಕೋಲಾರ ರೂರಲ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಿಸ್ತೀವಿ. 20ನೇ ತಾರೀಕು 21ನೇ ತಾರೀಕು FIR ಆಗತ್ತೆ. 21ನೇ ತಾರೀಕಿಂದ 24ನೇ ತಾರೀಕು ಸಂಜೆವರೆಗೂ ನಾವು ಮಾನ್ಯ CEO ರವರ ಮುಖಾಂತರ ಮತ್ತೆ DC ಸಾಹೇಬ್ ಮಾತನಾಡಿ ಅವರನ್ನ ಬಂಧಿಸಬೇಕು. ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಥೆಗಳು ಹೇಳ್ತಾರೆ, ಬೇರೆ ಬೇರೆ ಕಾನೂನು ಇದೆ ಅಂತ ಹೇಳ್ತಾರೆ. ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಒಂದು, ರಿಜಿಸ್ಟರ್ ಆಗಿರ್ತಕ್ಕಂಥ ಕಂಪ್ಲೇಂಟ್ ಒಂದು. ನಾನೇ ಹೋಗಿದ್ದೆ ಖುದ್ದಾಗಿ ಮೇಡಮ್ ಅವ್ರ ಜೊತೆಯಲ್ಲಿ, ಮತ್ತೆ ನಮ್ಮ ಸ್ನೇಹಿತರೆಲ್ಲರೂ ಬಂದಿದ್ರು. ಅವರ ಅನುಕೂಲಕ್ಕೆ ತಕ್ಕಂಗೆ ಈ ರೀತಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ಅಧಿಕಾರಿಗಳು ವಿಶೇಷವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಈ ರೀತಿ ಭಯದ ವಾತಾವರಣ ಸೃಷ್ಟಿಯಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಮ್ಮ ಮೇಲಧಿಕಾರಿಗಳು, ಮಾನ್ಯ ಸರ್ಕಾರ ಎಲ್ಲರೂ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಮಹಿಳಾ ಅಧಿಕಾರಿಗಳಿಗೆ ಮತ್ತು ಪಂಚಾಯಿತಿ ಎಲ್ಲಾ ಸಿಬ್ಬಂದಿ ಅವರಿಗೆ ರಕ್ಷಣೆ ಕಲ್ಪಿಸೋದ್ರಲ್ಲಿ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು. ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ನಮ್ಮ ಎಲ್ಲ RDPR ಕುಟುಂಬ ಸೇರಿ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದ್ರೂ ಮತ್ತೆ ಘಟನೆಗಳು ಮರುಕಳಿಸಿದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ.